ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ಫೆಬ್ರವರಿ-ಮಾರ್ಚ್ 2024ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ನನ್ನು ಮುಂದಿನ ವಿಡಿಯೋವನ್ನು ನಾನು ತೊಗೊಂಡಿದ್ದೀನಿ. 3.5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 70 ಡಿಗ್ರಿ ಇರಬೇಕು ಅನ್ನೋದಾದರೆ ನಮಗೆ ಸ್ಪರ್ಶಕಗಳ ನಡುವೆ ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಆ್ಯಂಗಲ್ ABCD ಅಂತ ಇಟ್ಕೊಳ್ಳೋಣ. ಇದು ಟೋಟಲಾಗಿ 360 ಡಿಗ್ರಿ. ಅದರಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವೆ ಇರತಕ್ಕಂಥ ಕೋನಗಳು 90 ಡಿಗ್ರಿ. 90 ಡಿಗ್ರಿ ಅಂದರೆ 180 + 70 0 8 7 15 2 250 ಆಯಿತು. ಅಲ್ಲಿಗೆ 360ರಲ್ಲಿ 250 ಕಳೆದ್ರೆ 0 1 1 ಅಂದರೆ ಅಲ್ಲಿಗೆ ವೃತ್ತದ ಕೇಂದ್ರ ಬಿಂದುವಿನಲ್ಲಿ ನಾವು 110 ಡಿಗ್ರಿ ಕೋನವನ್ನು ರಚನೆಯನ್ನು ಮಾಡಬೇಕಾಗುತ್ತೆ. ಅದರಿಂದ ಮೊದಲನೇದಾಗಿ 3.5 ಸೆಂಟಿಮೀಟರ್ ವೃತ್ತ ಎಳ್ಕೊಳ್ಳೋಣ. 3.5 ಸೆಂಟಿಮೀಟರ್ ವೃತ್ತ ಎಳ್ಕೊಂಡ್ರೆ ಇದು ನಮಗೆ 3.5 ಸೆಂಟಿಮೀಟರ್ ವೃತ್ತ. ಇದರಲ್ಲಿ ಕೇಂದ್ರ ಬಿಂದು ಇದು O. ಇದಕ್ಕೆ ಏನು ಮಾಡೋಣ, ಒಂದು ವ್ಯಾಸವನ್ನು ಎಳ್ಕೊಳ್ಳೋಣ. ಈ ಕೇಂದ್ರ ಬಿಂದುವಿನಲ್ಲಿ 110 ಡಿಗ್ರಿ ಕೋನವನ್ನು ರಚನೆ ಮಾಡಿಕೊಳ್ಳೋಣ. 110 ಡಿಗ್ರಿ ಕೋನವನ್ನು ತಗೊಂಡ್ರೆ ಅದು ನಮಗೆ ಇಲ್ಲಿಗೆ ಬರ್ತಕ್ಕಂಥದ್ದು. ಈ ಬಿಂದುವಿಗೆ ರೇಖೆಯನ್ನು ತಗೊಳ್ಳೋಣ. ಇದು ನಮಗೆ 110 ಡಿಗ್ರಿ ಆಯಿತು. ಹಾಗೆಯೇ ಇದರಲ್ಲಿ ಯಾವುದು P ಮತ್ತು Q ಅಂತ ಇಟ್ಕೊಳ್ಳೋಣ. P ಬಿಂದುವಿನಲ್ಲಿ ಮತ್ತು Q ಬಿಂದುವಿನಲ್ಲಿ ಸ್ಪರ್ಶಕಗಳನ್ನು ಎಳ್ಕೊಳ್ಳೋಣ. ಅದಕ್ಕೆ ಅರ್ಧ ವೃತ್ತ ಎಳೀರಿ. ಹಾಗೆಯೇ ಕಂಸಗಳನ್ನು ಎಳ್ಕೊಳ್ಳಿ. ಆ ಸೇರಿಸ್ಕೊಂಡಿರ್ತಕ್ಕಂಥ ಕಂಸಗಳನ್ನು ನಾವು ಎಳ್ಕೊಂಡ್ರೆ ಅದು ನಮಗೆ ಒಂದು ಸ್ಪರ್ಶಕ ಸಿಕ್ತು. ಇದು ಒಂದು ಸ್ಪರ್ಶಕ ಆಯಿತು. ಹಾಗೆಯೇ ಇದೇ ಥರನೇ ಇಲ್ಲೂ ಕೂಡ ಎಳ್ಕೊಳ್ಳಿ. ಸೇಮ್ ಅದೇ ರೀತಿಯಾಗಿ ಕಂಸಗಳನ್ನು ಎಳ್ಕೊಳ್ಳಿ. ಇಲ್ಲಿ ಬಂದಿರತಕ್ಕಂಥ ರೇಖೆಯನ್ನು ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ಸ್ಪರ್ಶಕ ಎಳೆದುಬಿಡಿ. ಇದು ಏನಿದೆಯಲ್ಲ PQR ಅಂತ ಬೇಕಾದ್ರೆ ಇಟ್ಕೊಳ್ಳೋಣ. ಇದು ನಮಗೆ 70 ಡಿಗ್ರಿ ಇರಬೇಕು. ಇದು ನಮ್ಮದು 90 ಡಿಗ್ರಿ, ಇದು ನಮ್ಮದು 90 ಡಿಗ್ರಿ. ಹಾಗಾದರೆ ಅದು ಇಲ್ಲೂ ಇಲ್ಲೋ ಅಂತಲೇ ನೋಡೋಣ. ಇದು ನಮಗೆ 70 ಡಿಗ್ರಿ ಅಳತೆ ಸಿಗ್ತಕ್ಕಂಥದ್ದು. ಈ ಅಳತೆಯಲ್ಲಿ ಇದು ನಮ್ಮದು ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವೆ ಇರತಕ್ಕಂಥ ಒಂದು ಕೋನ ಆಗಿರ್ತಕ್ಕಂಥದ್ದು. ಇದು ನಮ್ಮದು ಮೊದಲನೇದು ಸ್ಪರ್ಶಕಗಳ ನಡುವೆ ಇರ್ತಕ್ಕಂಥ ಕೋನ ಆಗುತ್ತೆ. ಇನ್ನೊಂದು ತಗೊಳ್ಳೋಣ. ಇದರಲ್ಲಿ AC = 8 ಸೆಂಟಿಮೀಟರ್, AB = 5, BC = 6.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ABCಯನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ತ್ರಿಭುಜ ABCಯ ಅನುರೂಪ ಬಾಹುಗಳು 2/3 ಇರುವಂತೆ
ರಚಿಸಿ ಅಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ನಾವು 6.5 8 ಸೆಂಟಿಮೀಟ್ರ್ ತಗೊಳ್ಳೋಣ. ಇದು ನಮ್ಮದು ಎ ಮತ್ತು ಸಿ. ನೆಕ್ಸ್ಟ್ ಬಂತು 6.5 ಸೆಂಟಿಮೀಟ್ರ್ ತಗೊಳ್ಳೋಣ. ಅಲ್ಲಿಗೆ 6.5 ಅಂದರೆ ಇದು ಬಿ ಸಿಯಲ್ಲಿ ಇಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಎ ಬಿಯಲ್ಲಿ 5 ಸೆಂಟಿಮೀಟ್ರು. ಈಗ ಇದನ್ನು ಸೇರಿಸ್ಬಿಡಿ. ಇದು ಎ ಬಿ ಸಿ, ಇದು 5 ಸೆಂಟಿಮೀಟ್ರು, ಇದು 6.5, ಇದು 8 ಸೆಂಟಿಮೀಟ್ರು. ನಮಗೆ 2/3 ಅಂತ ಕೊಟ್ಟಿದ್ದಾನೆ. 2/3 ಆಗಿರೋದ್ರಿಂದ ಇಲ್ಲಿದ್ದ ಲಘು ಕೋನದ ಒಂದು ಕೋನವನ್ನು ರಚನೆ ಮಾಡಿಕೊಳ್ಳಿ. ಅದು ಎಕ್ಸ್ ಅಂತ ಇಟ್ಕೊಳ್ಳಿ. ಹಾಗೆಯೇ ಇದರಲ್ಲಿ 3 ಭಾಗ ಮಾಡಿ. 1 2 ಹಾಗೆಯೇ 3 ಭಾಗ. ಈ 3 ಭಾಗದಲ್ಲಿ ಛೇದ ಇರತಕ್ಕಂಥದ್ದು 3 ಇದೆ. A1 A2 A3 ಇದನ್ನು ಸೇರಿಸ್ಬಿಡಿ. ನೆಕ್ಸ್ಟ್ ಮತ್ತು 2 ಭಾಗ ಇದೆ. 2 ಭಾಗಕ್ಕೆ ಒಂದು ಕಂಸವನ್ನು ಎಳ್ಕೊಳ್ಳಿ. ಅಳತೆ ಚೇಂಜ್ ಮಾಡಿದ ಹಾಗೆ 2ನಲ್ಲಿ ಇಟ್ಟುಕೊಂಡು ಎಳ್ಕೊಳ್ಳಿ. ನೆಕ್ಸ್ಟು ಆ ಅಳತೆಗೆ ಚೇಂಜ್ ಮಾಡಿಕೊಂಡು ಎಷ್ಟಿದೆ ಅಂತ ನೋಡಿಕೊಳ್ಳಿ. ಅದನ್ನು ಕಂಸ ಎಳ್ಕೊಳ್ಳಿ. ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿದ್ದ ಒಂದು ರೇಖೆಯನ್ನು ಸೇರಿಸಿ. ಇದು ಸಿ ಡ್ಯಾಶ್. A3C ಪ್ಯಾರಲಲ್ ಟು ಅದಾಯಿತು. ಈಗ ಈ ರೇಖೆಯಿಂದ ಒಂದು ಸ್ಪರ್ಶಕ ಒಂದು ಕಂಸ ಎಳ್ಕೊಳ್ಳಿ. ಅದೇ ಅಳತೆಯಿಂದ ಇನ್ನೊಂದು ಕಂಸವನ್ನು ಎಳ್ಕೊಳ್ಳಿ. ಆಮೇಲೆ ಅವೆರಡರ ಅಂತರವನ್ನು ನೋಡಿಕೊಳ್ಳಿ. ಅದೇ ಅಂತರವನ್ನು ಈ ಕಡೆಯೂ ಕೂಡ ಗುರುತು ಮಾಡಿ. ಎರಡೂ ಛೇದಿಸಿರ್ತಕ್ಕಂಥ ಬಿಂದುವಿನಿಂದ ಸ್ಪರ್ಶಕವನ್ನು ಎಳ್ಕೊಳ್ಳಿ. ಇದು ನಮಗೆ ಬಿ ಡ್ಯಾಶ್. ಇದು 2/3 ಅಂತಕ್ಕಂಥದ್ದು ಭಾಗ ಬರ್ತಕ್ಕಂಥದ್ದಾಗುತ್ತೆ. ನೆಕ್ಸ್ಟು ನೋಡೋಣ.